ಗಡಿಗೆ ಬಡದು ಮೊಸರ ಚೆಲ್ಲಿ ಮನೆಯೊಳಗೆ ಹರಿಯುತ್ತಿರಲು ಬೆಣ್ಣೆ ಮುದ್ದೆ ತೇಲುತ್ತಾ ಕೃಷ್ಣ ಹೆಜ್ಜೆ ಕಂಡವು. ಅಲ್ಲಲ್ಲೇ ಬೆಟ್ಟದೋಪಾದಿಯಲ್ಲಿ ಆ ಬೆಣ್ಣೆಗಳು ತೇಲ್ಕೊಂಡು ಹೋಗ್ತಿದೆ. ಕೃಷ್ಣ ನೋಡ್ದ, ತಾಳು ಮಾಡ್ತೀನಿ, ಇವಳೇನೋ ಒಂದು ಗುಡಿಗೆಯಲ್ಲಿ ಮೊಸರು ಕಳೆದ್ಬಿಟ್ಟು ಏನೋ ದೊಡ್ಡದಾಗಿ ಈ ಮೊಸರೇ ನನ್ನ ಸಪ್ಪತ್ತು ಅಂತ ತಿಳ್ಕೊಂಡಿದ್ದಾಳೆ. ನನ್ನ ಪಾದ ಸ್ಪರ್ಶವಾದ ಈ ಮೊಸರು ಸಮುದ್ರದಂತೆ ಹರಿಲಿ ಇಂದ ವಾದರಾಜರು ಹೇಳ್ತಾ ಇದ್ದಾರೆ. ಯಾರೂ ಈ ಕಥೆ ವರ್ಣನೆ ಮಾಡಿಲ್ಲ. ಗೊತ್ತಾ? ಹೋಯ್ತಂತೆ ಗೋಕುಲ ಸುತ್ತಮುತ್ತ ಯಮನಾ ನದಿ, ಅದಕ್ಕೂ ಮುಂದಗಡೆ ಏನು ನೆತ್ತಿ ಮಟ್ಟ ಮೊಸರು ಹರಿತಾ ಇದೆಯಂತೆ. ನಾವೇಗಳು ಹಾಕೊಂಡು ಓಡಾಡ್ತಾ ಇದ್ದಾರಂತೆ ಜನಗಳು. ಇದು ಎಲ್ಲಿಂದ ಈ ಮೊಸರು ಬರ್ತಾ ಇದೆಯಪ್ಪ ಹೀಗೆ ಅಂತ. ಅರ್ಥ ಆಯ್ತಾ? ಹಾಗೆ ಮೊಸರು ಅಕ್ಷಯವಾಗಿ ಬೀಳ್ತಕ್ಕಂಥದ್ದಾಗಿದೆ. ಮಂದಿರ ಅವೆಲ್ಲ ದೇವರ್ ಮಂದಿರಾವು ಸುತ್ತ ಕೋಣೆ ತುಂಬಿ ಹರಿದು ಹೆಪ್ಪುಗಟ್ಟಿ ಸಮುದ್ರದಂತೆ ಕಂಡಿತು. ಎಲ್ಲೆಲ್ಲಿ ನೋಡು ಮೊಸರು ಬೆಣ್ಣೆ ಅಂತ. ಎಲ್ಲಿ ಹೋದನೋ ಕೃಷ್ಣ ಮುಳುಗಿ ಹೋದನೋ ನಿತಲೆ ಮತ್ತೆ ನಾವೇ ಎಲ್ಲಿ ಮಂದಿ ಓಡಾಡುತ್ತಿದ್ದರು. ಒಂದು ನಾವೆಯಲ್ಲಿ ಹಾಕೊಂಡು ಅದರೊಳಗೆ ನಾವೇ ಮಾಡಿಕೊಂಡು ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕೋ ಸ್ಥಿತಿ ಬಂದು ಅಷ್ಟು ಮೊಸರು ಅಕ್ಷಯವಾಗಿ ಬಿಡ್ತು ಅಂದ್ರು. ಕ್ಷೀರಸಾಗರ ವಾಸಿ, ದದಿ ಸಮುದ್ರದ ವಾಸಿ ಅಲ್ವೇ ನಮ್ಮ ಸ್ವಾಮಿಗೆ ಯಾವುದಿಲ್ಲ. ಅಂಥವನ್ನ ನಮ್ಮ ಪಂಚಾಮೃತ ಮಾಡ್ತೀವಲ್ಲ, 5 ದಿನದ ಹಾಲು 8 ದಿನದ ಹಾಲು, ಮಹಾನಂದಿನಿ ಅಂತ ಅದಕ್ಕೆ ಹೆಸರಿಟ್ಬಿಟ್ರೆ ಇದೇನು ದೇವಲೋಕದ ನಂದಿನಿನೇ ಅಲ್ವೇ? ಇದೇನು 8 ದಿನದವನ್ನ ನಿರ್ಮಾಣ ಮಾಡ್ತಕ್ಕಂಥ ಅವನಾಗಿದ್ದಾನೆ. ನೋಡಿದ್ಲು, ಎದೆ ಒಡೆದೋಯ್ತು ಕೃಷ್ಣ ಎಲ್ಲೋದ್ನು ಅಂತ. ಅವಳ ಅವಸ್ಥೆ ಹೇಗಿತ್ತು ಅಂತಾರೆ ವಾದರಾಜರು. ಬಟ್ಟ ಕುಚಗಳುಳ್ಳ ಗೋಪಿ ಬಿಟ್ಟ ಮುಡಿಯ ಕಟ್ಟದ ಹಾಗೆ ಹೊಸ್ತಿಲ ಅವಳಿಗೆ ಬಿದ್ದು ಹರಳುತ್ತಿದ್ದಳು. ಮೈಮೇಲಿನ ವಸ್ತ್ರ ಅಸ್ತವ್ಯಸ್ತವಾಗಿ ಬಿಟ್ಟಿದೆ, ಕೂಸ ಬಿಚ್ಚೋಗಿದೆ, ಮುಡಿ ಬಿಚ್ಚೋಗಿದೆ. ಎಲ್ಲ ಬೆಳಗಿನ ಜಾವ ಅಲಂಕಾರ ಮಾಡ್ಕೋಬೇಕು. ಕೃಷ್ಣ ಎಲ್ಲೋದ್ನೋ ಅನ್ನೋ ಗಾಬರಿ, ಮೈ ಮೇಲೆ ಅರಿವೇ ಇಲ್ಲ. ಹೊಸ್ಲಿಂದ ಹೊರಗೆ ಹೋಗ್ತಾಳೆ, ಒಳಗೆ ಬರ್ತಾಳೆ. ಕೃಷ್ಣ ಕಾಣ್ತಾ ಇಲ್ಲ. ಏನು ಎಲ್ಲರೂ ಜನ ನಾವೇ ಒಳಗೆ ಸಂಚಾರ ಮಾಡ್ತಾ ಇದ್ದಾರೆ. ಇಂಥ ಅದ್ಭುತವಾದ ಕಥೆಯನ್ನು ಹೇಳ್ತಾ ಇದ್ದಾರೆ. ಎದೆ ಒಡಿದಿದೆ, ರೋದನೆಯನ್ನು ಮಾಡ್ತಕ್ಕಂಥ ಅವಳಾದ್ಲು. ಅಚ್ಚ ಹಾಲು ಮೊಸರು ಕೆನೆ ಸಮುದ್ರದಂತೆ ಹರಿಯುತ್ತಿರಲು ನಾಮೆಯಂತೆ ಬೆಣ್ಣೆ ಮುದ್ದೆ ತೇಲುತ್ತಿದ್ದವು. ಅಲ್ಲಲ್ಲಲ್ಲಿ ಬೆಣ್ಣೆ ಮುದ್ದೆಗಳು ತೇಲ್ಕೊಂಡು. ಅಂದ್ರೆ ಏನು? ಭಗವಂತ ಒಂದು ವಿಶ್ವರೂಪ ದರ್ಶನವನ್ನು ಕೊಟ್ಟ. ನೀ ಕಡಿಯೋದ್ರಿಂದ ಬೆಣ್ಣೆ ಬರೋದಿಲ್ಲ, ಅರ್ಥ ಆಯ್ತೇನು? ನನ್ನ ಅನುಗ್ರಹಕ್ಕೆ ಪಾತ್ರವಾದ್ರೆ ರೆಡಿಮೇಡ್ ಬೆಣ್ಣೆ ಕೊಡ್ತಾ ಇದ್ದೆ. ನೋಡು ಹೇಗೆ ಬೆಣ್ಣೆ ತೇಳ್ತಾ ಇದೆಯಲ್ಲ, ನೀ ಕಡ್ದಿದ್ದ ಬೆಣ್ಣೆನಾ ನೋಡು ಅಂತ ಯಶೋಧಾದೇವಿಗೆ ತೋರಿಸ್ತಾ ಇದ್ದಾನೆ. ಯಾವ ಕಡೆಯಲ್ಲಿ ಕೃಷ್ಣ ಪೋದನೆಂದು ಗೋಪಿದೇವಿ ಮಂದಿರ ಅವೆಲ್ಲ ಮಿಕಿ ಹುಡುಕುತ್ತಿದ್ದಳು. ಅಲ್ಲೋಗ್ತಾಳೆ, ಆ ಕೊನೆಗೆ ಹೋಗ್ತಾಳೆ, ಈ ಕೊನೆಗೆ ಹೋಗ್ತಾಳೆ. 1 ನಿಮಿಷ ನಮ್ಮ ಮಕ್ಕಳು ಕಾಣದೇ ಇದ್ರೆ ಎಷ್ಟು ಗಾಬರಿ ಆಗ್ಬಿಡುತ್ತೆ. ಸ್ಕೂಲಿಂದ ಬರೋ ಹೊತ್ತು 5 ನಿಮಿಷ ಲೇಟ್ ಆಗ್ಬಿಟ್ರೆ, ವ್ಯಾನ್ ಬರೋದು ಲೇಟ್ ಆಗ್ಬಿಟ್ರೆ ಹಾಗೆ ಮಾಡಿ ಮೇಲೆ ನಿಂತ್ಕೊಂಡು, ಯಾಕೋ ನಮ್ಮ ಪುಟ್ಟ ಬರಲಿಲ್ಲ, ಪುಟ್ಟ ಅಂತೆ ಮುಂಡೆದಕ್ಕೆ 13 ವರ್ಷ, ಅದಕ್ಕೆ ನಮ್ಮ ಪುಟ್ಟ ಬರಲಿಲ್ಲ, ನಮ್ಮ ಪುಟ್ಟಿ ಬರಲಿಲ್ಲ ಅಂತ ನೋಡ್ತಾರೆ. ಅದಕ್ಕೆ ವಾದರಾಜರು ನಮ್ಮ ಸೀನಪ್ಪ ಬೆಟ್ಟದ ಮೇಲೆ ನಿಂತಿರೋದೇ ಅದಕ್ಕೆ ಅಂತಾನೆ, ಈ ಸ್ಕೂಲ್ ಹುಡುಗರು ನೋಡಕ್ಕೇನೆ ಅಂತ. ದೃಷ್ಟ್ವಾ ದ್ವಿಷಿ ಸ್ವೀಯಾನ್ ದಯಾ ಪಾಲಯನ್ನಿವ. ಬೆಟ್ಟದ ಮೇಲೆ ನಿಂತ್ಕೊಂಡು ತನ್ನ ಭಕ್ತರುಗಳು ಎಷ್ಟು ಜನ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ನಮ್ಮ ಬೆಟ್ಟದ ಕಡೆಗೆ ತಿರುಪ್ತಿಗೆ, ಯಾರು ಎಷ್ಟು ಹುಂಡಿಗೆ ಹಾಕ್ತಾರೆ, ಯಾರಿಗೆ ಅವರ ಸಂಪತ್ತನ್ನು ದ್ವಿಗುಣಿ ಮಾಡಬೇಕು ಅಂತ ನೋಡೋಕ್ಕೋಸ್ಕರ ಮೇಲೆ ನಿಂತಿದ್ದಾನೆ ವಿನ ಇಲ್ಲದ್ರೆ ಅವನು ಬೆಟ್ಟದ ಮೇಲೆ ನಿಂತ್ರೇನು ನೆಲದ ಮೇಲೆ ನಿಂತ್ರೇನು ಅಂತಾರೆ ವಾದರಾಜರು. ಬೆಟ್ಟದ ಮೇಲೆ ಯಾಕೆ ನಿಂತ್ಕೊಂಡ ಅಂದ್ರೆ, ಎತ್ತರದಲ್ಲಿ ನಿಂತಾಗ ಕೆಳಗಿದ್ದ ಮಂದಿ ಕಾಣುವಂತೆ ತನ್ನ ಭಕ್ತರುಗಳನ್ನ ತಾನು ದೃಷ್ಟ್ವಾ ದಿಶಿ ಸ್ವೀಯಾನ್ ತನ್ನ ಭಕ್ತಗಳನ್ನು ನೋಡಕ್ಕೋಸ್ಕರ ಎತ್ತರ ಜಾಗದಲ್ಲಿ ನಿಂತಿದ್ದಾನೆ ಅಂತ ಕಾವ್ಯದಂತೆನೂ ಇದೆ, ಶಾಸ್ತ್ರಾರ್ಥವೂ ಇದೆ. ಹೀಗೆ ವರ್ಣನೆ ಮಾಡ್ತಾರೆ. ಹಾಗೆ ನಮ್ಮ ಯಶೋಧಾದೇವಿ ಎತ್ತರದ ಜಾಗದಲ್ಲಿ ನಿಂತುಕೊಂಡು ಕೃಷ್ಣ ಎಲ್ಲಿ ನಿಂತ ಹುಡುಕ್ತಕ್ಕಂಥ ಅವಳಾಗ್ತಾ ಇದ್ದಾಳೆ. ಕೃಷ್ಣ ಏನು ಮಾಡ್ದ, ಅದರೊಳಗೆ ಅಂಬೆಗಾಲನ್ನ ಇಟ್ಕೊಂಡು ಆಚ್ಕೊಟ್ಟೋಗಿದ್ದಾನೆ. ಆ ಅಂಬೆಗಾಲು ಗುರುತು ಸಿಕ್ಕಾಗ್ತಕ್ಕಂಥದ್ದಾಗಿದೆ. ಅಂಬೆಗಾಲ ನಿಕ್ಕುತ ಗೆಜ್ಜೆ ಪಾದ ತೋರುತ ಬಂದು ಬೀದಿಯಲ್ಲಿ ಇಟ್ಟ ಭಂಗಿಯಲ್ಲಿ ಮೆರೆದನು. ಇದೇ ಇವತ್ತು ನೀವು ಅಪ್ರಮೇಯ ಸ್ವಾಮಿಯ ಗುಡಿಯಲ್ಲಿ ನೋಡ್ತಕ್ಕಂಥ ಭಂಗಿ. ಬೆಣ್ಣೆ ಮುದ್ದೆ ಹಿಡ್ಕೊಂಡಿದ್ದಾನೆ, ಒಂಥರ ಓರೆಗಟ್ಟೆಗೆ ತಿರುಗಿದ್ದಾನೆ, ಕಾಲು ಎಳ್ಕೊಂಡು ಹೋಗ್ತಾ ಇದ್ದಾನೆ, ಒಂದು ಕೈ ಊರಿದ್ದಾನೆ. ಅಂಬೆಗಾಲ ಕೃಷ್ಣ ಅಂತ ಏನು ನಾವು ಅಪ್ರಮೇಯ ಸ್ವಾಮಿಯ ಗುಡಿಯಲ್ಲಿ ಚಂದ್ರಿಕಾಚಾರ್ಯರ ಪ್ರತಿಷ್ಠೆಯಾಗಿರ್ತಕ್ಕಂಥದ್ದನ್ನ ಆಡಿಶದಳ ಯಶೋದಾಂತ ಪುರಂದರದಾಸರು ಸ್ತೋತ್ರ ಮಾಡಿರ್ತಕ್ಕಂಥ ಜಾಗ ಅಪ್ರಮೇಯ ಸ್ವಾಮಿ. ಬ್ರಹ್ಮಣ್ಯ ತೀರ್ಥರು ವರ್ಷಾನುಗಟ್ಲೆ ಅಲ್ಲೇ ಇದ್ದು ವಾಸ ಮಾಡಿದಂಥ ಜಾಗ. ಯಶೋಧಾದೇವಿ ದೂರದಿಂದ ನೋಡ್ತಕ್ಕಂಥ ಅವಳಾದ್ಲು. ಓಡೋಗಿ ಎತ್ಕೊಳಕ್ ಹೋಗ್ತಾಳೆ, ಕೈಗೆ ಸಿಗ್ತಾ ಇಲ್ಲ. ಹಾಗೆ ಅಮ್ಮಗಾಲ ಇಟ್ಕೊಂಡಿದ್ದಾನೆ, ಮುಂದಕ್ಕೆ ಹೋಗ್ತಕ್ಕಂಥ ಅವನಾಗಿದ್ದಾನೆ. ಕೃಷ್ಣ ಸಿಕ್ಕಿದನೆಂದು ಮತ್ತೆ ಗೋವುಗಳು ತುಳಿದವೆಂದು ಹೆದರಿ ಗೋಪಿ ಅಳುತ್ತಲೇ ಓಡಿ ಬಂದಳು. ಓಡೋಡು ಬಂದ್ಲು, ಹೆದರಿ ಹಿಂದಕ್ಕೆ ನಿಂತ್ಕೊಂಡ್ಬಿಟ್ಲು. ಯಾಕೆಂದ್ರೆ ಅಷ್ಟೊತ್ತಿಗೊಂದು ಹುತ್ತ ಇತ್ತು, ಆ ಹುತ್ತಕ್ಕೆ ಹೊರಗೆ ಬಿಟ್ಟಿದ್ದಾನೆ ಸ್ವಾಮಿ. ಕೃಷ್ಣ ಇತ್ಲ ಕಡೆ ಬಾ ಎತ್ಕೋತೀನಿ ಎಂದ್ಲು. ಬಾ ನಿಂಗೆ ಹೋಗ್ತಾ ಇದ್ರೆ ಎಂದ ನಮ್ಮ ಸ್ವಾಮಿ. ಆರು ಸಂಗಡ ಬಾಹೋರಿಲ್ಲ,
ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮೃತ್ಯು ಸಮಯಕ್ಕೆ ಯಾವ್ದೊಳಗೆ ಕೈ ಹಾಕ್ದ ನಮ್ಮ ಸ್ವಾಮಿ. ಹುತ್ತದೊಳಗೆ ಕೈ ಹಾಕಿ ಕೃಷ್ಣ ಸರ್ಪ ಎಳೆದುಕೊಂಡು ಕುಟ್ಟಿ ಕುಟ್ಟಿ ಬಡಿದು ಬಡಿದು ಆಡುತ್ತಿದ್ದನು. ಒಂದು ಗಂಡಾಂತರ ಕಳಿತಪ್ಪ ಅಂತ ಬಂದ್ರೆ ಮತ್ತೊಂದು ಗಂಡಾಂತರ ಬಂತಲ್ಲಪ್ಪ ಅಂತ ನಿಂತು ಬಿಟ್ಟಿದ್ದಾಳೆ. ಹುತ್ತದೊಳಗೆ ಕೈ ಹಾಕ್ತಾ ದೊಡ್ಡ ಕಿಂಗ್ ಕೋಬರ ಎಳಿತಾ ಇದ್ದಾನೆ, ಬರ್ತಾನೇ ಇದೆ. ಹಾವು ಬಾಲ ಯಾವುದೋ ಹೆಡೆ ಯಾವುದೋ ಗೊತ್ತಿಲ್ಲ, ಹಿಡಿದು ಬಿಟ್ಟಿದ್ದಾನೆ ನಮ್ಮ ಸ್ವಾಮಿ. ಮೈಗೆಲ್ಲ ಸುತ್ಕೊಂಡ್ಬಿಡ್ತು ಹಾವದು, ಬುಸ್ ಅಂತ ಇದೆ. ನೋಡಿಲ್ಲು, ಎದೆದೆ ಬಡ್ಕೋತಿದ್ದಾಳೆ. ಮಿತ್ರೆ ಗೋಪಿ ನೋಡಿ ಕೃಷ್ಣನ ಆಸೆ ಇಲ್ಲವೆಂದು, ಆಯ್ತು ಬಿಡು ಇವತ್ತು ನನ್ನ ಮಗಂದು ವೈಕುಂಠ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಲು. ಎದೆದೆ ಬಡ್ಕೋತಾ ಇದ್ದಾಳೆ. ಹತ್ತಿರಕ್ಕೆ ಹೋಗಲಂಜಿ ಅಳುತ್ತಲಿದ್ದಳು. ಹೊಡ್ಕೋತಿದ್ದಾಳೆ, ಹತ್ರಕ್ಕೆ ಹೋಗಲ್ಲ. ಎಲ್ಲಪ್ಪ ಬಾ ಅಂದ. ಕೃಷ್ಣ ಒಂದ್ ಕೈನಲ್ಲಿ ಹಾವು ಹಿಡ್ಕೊಂಡು ಇನ್ನೊಂದು ಕೈನಲ್ಲಿ ಬಾ ಬಾ ಅಂತ ಇದ್ದಾನೆ. ಎಲ್ಲಿ ಬರೋದು? ತಾಯಿ ಆದರೂ ಅಷ್ಟೇ, ತಂದೆ ಆದರೂ ಅಷ್ಟೇ. ತಂದೆ ನೀನೇ ಕೃಷ್ಣ, ತಾಯಿ ಇಂದಿರಾ ದೇವಿ. ದಾಸರು ಹೇಳ್ತಾರೆ, ಸಂಸಾರವೆಂಬಂತ ಭಾಗ್ಯವಿರಲಿ ಕಂಸಾರಿ ನೆನೆಯುವಂತ ಸೌಭಾಗ್ಯವಿರಲಿ. ಯಾರ ತಂದೆ ಯಾರ ತಾಯಿ? ತ್ವಮೇವ ಮಾತಾ ಚ ಪಿತಾತ್ಮಮೇವ, ತ್ವಮೇವ ಬಂಧುಶ್ಚ ಸಕಾತ್ಮಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಅಂತ ಅಲ್ಲಿ ಹೇಳ್ತೀವಿ. ಇದು ಸಂಸ್ಕೃತ, ಅದು ಕನ್ನಡ ಅಷ್ಟೇ, ಇನ್ನೇನಿಲ್ಲ. ಪಿತಾ ತ್ವಂ ಮಾತರಿಶ್ವರುದ್ರೋಸಿ ಪರಿರಕ್ಷಿತ ವೇದ. ಈ ವೇದ ಹೇಳುವಂದ್ರು ದಾಸರ. ಕೃಷ್ಣ ಸರ್ಪ ಎಳೆದ, ಒಂದು ಕೈನಿಂದ ಕೂಗ್ತಾ ಇದ್ದಾನಂತೆ, ಬಾ ಬಾ ಅಂತ. ಯಶೋದೆ ಹತ್ರ ಹೋಗೋದಕ್ಕೆ ಅಂಜಿ ಅಂತ ದೂರ ನಿಂತ್ಕೊಂಡು ಹೇಳ್ತಾ ಇದ್ದಾಳೆ ಅಂತ ವಾದರಾಜರು ಕೊಡ್ತಾ ಇದ್ದಾರೆ ಚಿತ್ರಣ. ಕೃಷ್ಣ ಬಿಡೋ ಬಿಡೋ ಎಂದು ಮತ್ತೆ ಗೋಪಿ ಕೂಗುತ್ತಿರಲು ಸುತ್ತಿಕೊಂಡ ಬಾಲವನ್ನು ಬಿಡಿಸಿಕೊಂಡನು. ಎದೆದೆ ಹೊಡ್ಕೋತಿದ್ಲಲ್ಲ ಪಾಪ, ಇಷ್ಟೊಂದು ಹೊಡ್ಕೊಂಡ್ಬಿಟ್ರೆ ತಾಯಿಗೆ ಸುಸ್ತಾಗ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಏನು ಮಾಡಲಿ ಅಂತ ಮೆಲ್ಲಗೆ ಇನ್ನೊಂದು ಈ ಕರಿತಿದ್ನಲ್ಲ ಆ ಕೈ ಬಿಟ್ಬಿಟ್ಟ. ಅಮ್ಮ ಏನು ಬರೋಲ್ಲ ಗ್ಯಾರಂಟಿ ಅಂತ ಅದನ್ನ ಸುತ್ತಿದ್ದ ಹಾವನ್ನ ಬಿಡಿಸ್ಕೊಳ್ತಕ್ಕಂಥವನಾಗಿದ್ದಾನೆ. ಹುತ್ತದ ಒಳಗೆ ಹಾಕಿ ಸರ್ಪವನ್ನು ಬಿಡಿಸಿಕೊಂಡು ಮತ್ತೆ ದಾರಿ ಒಳಗೆ ತಾನು ಓಡ್ತಲಿದ್ದನು. ಅಲ್ಲಿಂದ ಹೋದ, ಇನ್ನೊಂದು ಕಡೆಗೆ ಹೋದ. ಆಗ್ಲಾರೆ ಹಿಡ್ಕೊಂಬೋಣ ಅಂತ ಓಡಕ್ ಬಂದ್ಲು. ಆ ಹುತ್ತದೊಳಗೆ ಕೈ ಹಾಕ್ದ, ಒಂದು ದೊಡ್ಡ ಚೇಳು ತೆಗೆದ, ಒಂದು ತಲೆ ಮೇಲೆ ಹೊಡೆದ. ಅದಕ್ಕೆ ಬಾಲ ಎಗರುತು ಕೊಂಡಿ ಹೀಗೆ ಕುಟ್ಕಕ್ಕೆ ಅಂತ ಅದನ್ನ ಹಿಡ್ಕೊಂಡ ಕೈನಲ್ಲಿ. ಎದೆದೆ ಹೊಡ್ಕೋತಾ ಇದ್ದಾಳೆ. ಆ ಹುತ್ತದೊಳಗಿಂದ 100 ಚೇಳು ಬಂದ್ಬಿಡ್ತು. ಸ್ವಾಮಿ ಕೂತ್ಕೊಂಡ, ಆ ಕೊಂಡಿಗೆ ಸೇರಿಸಿ ಹೂ ಕಟ್ಟಕ್ಕೆ ಶುರು ಮಾಡ್ದ. ಕೊಂಡಿಗೊಂದು ಕೊಂಡಿ ಹಾಕೊಂಡ. ಒಳ್ಳೆ ದೊಡ್ಡ ಚೇಳ್ನ ಹಾರ ಆಯ್ತು, ಅದನ್ನ ಹಾಕೊಂಡು ಕೂತ್ಕೊಂಡ. ಏನು ಹೊಡ್ಕೊಂಡ್ಬಿಟ್ಲು ಯಶೋದ. ಆಯ್ತು ನನ್ನ ಮಗನ ಆಸೆ ಅಲ್ಲಾಯ್ತಪ್ಪ ಅಂದ್ರೆ ಇಲ್ಲಿ ಏನು ಬಂತು ನಮ್ಮ ಗೋಕುಲಕ್ಕೆ, ಏನಾಗಿದೆ, ಏಕೆ ಹೀಗಾಗ್ತಾ ಇದೆ, ಯಾವ ಜನ್ಮಾಂತರದ ಕರ್ಮ ಅಂತ ಕುಲಸ್ವಾಮಿಯನ್ನ ನೆನೆಸ್ಕೊಳ್ತಕ್ಕಂಥ ಅವಳಾಗ್ತಾ ಇದ್ದಾಳೆ. ಒಂದಕ್ಕೊಂದು ಪೋಟಿ ಹಾಕ್ದ, ಪೊರ್ತಾನೇ ಇದೆ. ಬಂದು ಕೃಷ್ಣನ ಮೇಲೆ ಕೂತ್ಕೊಂಡು ಕೃಷ್ಣನ ಮೂರ್ತಿಯ ಚೇಳ್ನ ಆಕಾರವಾಗಿಯೇ ಮುತ್ಕೊಂತದ್ದು, ಜೇನುಗೂಡು ಥರ. ಅಷ್ಟೊತ್ತಿಗೆ ನಾರದರು ಅಂತರಿಕ್ಷದಿಂದ ಕೆಳಗಿಳಿದ್ರು. ಯಶೋದೆ ಯಾಕೆ ಹೊಡ್ಕೋತಿದ್ಯಮ್ಮ, ನಾನು ತಂಬುರಿ ಕೊಡ್ತೀನಿ, ಈ ತಂಬುರಿಗೆ ಒಂದು ಮಹಿಮಾ ಇದೆ ಎಂದರು. ರಾಜರು ಎಂತೆಂಥ ಕಥೆಗಳನ್ನು ತೆಗಿತಾ ಇದ್ದಾರೆ ನೋಡಿ. ಇದೊಬ್ಬ ಸಾಮಾನ್ಯ ಕವಿ ವರ್ಣನೆ ಮಾಡ್ಲಿಕ್ಕಾಗ್ತದ? ಪ್ರೇಮ್ನಾಂ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿತ್ವ ಇದರೊಳಗಿದೆ. ವಿಷಯ ಪ್ರಾಧಾನ್ಯತೆಯಿಂದ ನೋಡ್ರಿ, ಯಾರೋ ಬರೆದಿದ್ದಾರೆ ಅಂತ ಅನ್ಕೋಬೇಡ್ರಿ ಮನಸ್ಸಿಗೆ. ಇಂಥ ಅದ್ಭುತವಾದ ಕೃಷ್ಣನ ಬಾಲ್ಯಲೆಯನ್ನ ಸಾಮಾನ್ಯ ಜನಗಳು ಮಹಾಕವಿಗಳಲ್ಲದೇ ಇದ್ದವರು ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಅಂತಹ ಕವಿತ್ವವನ್ನು ನಾವು ಬೇರೆ ಗ್ರಂಥದಲ್ಲಿ ಕಾಣ್ಲಿಕ್ಕಾಗಲ್ಲ. ಅಂತಹ ಅನುಪಮ ಅಸದೃಶವಾಗಿರ್ತಕ್ಕಂಥದ್ದು. ಆ ತಂಬೂರಿಗೆ ಒಂದು ಮಹಿಮೆ ಇದೆ ಎಂದ್ರಂತೆ ನಮ್ಮ ನಾರದರು. ಏನು ಮಹಿಮೆ ಎಂದ್ರಂತೆ ಯಶೋದೆ, ಈ ತಂಬೂರಿನ ಯಾವುದೋ ಮರಗೆಲ್ಸ್ ನಂತರ ಹೋಗಿ ಮಾಡಿಸ್ಕೊಂಡ್ಬಂದಿರೋ ತಂಬೂರಿ ಅಲ್ಲ. ಬ್ರಹ್ಮದೇವರ ದೇಹದಿಂದ ನಾವು ಹುಟ್ಟತಕ್ಕಂಥ ಕಾಲಕ್ಕೆ ಬ್ರಹ್ಮನ ದೇಹದಿಂದಲೇ ಸೃಷ್ಟಿಯಾದಂಥ ಈ ತಂಬೂರಿ ಅರ್ಥಾತ್ ಈ ವೀಣಾಕ್ಕೆ ಮಹತಿ ಅಂತ ಕರೀತಕ್ಕಂಥ ಅವರಾಗುತ್ತಾರೆ. ಇದನ್ನ ಬ್ರಹ್ಮದೇವರೇ ನಂಗೆ ಕೊಟ್ಟಿದ್ದಾರೆ. ಇದನ್ನ ಒಮ್ಮೆ ನಾ ಬಾರಿಸಿದೆ ಅಂದ್ರೆ ಭಗವಂತ ನನ್ನ ಎದುರಿಗೆ ಸ್ನೇಹಿತನಂತೆ ಕುಣಿತಾನೆ ಎಂದ್ರು. ಆ ಮಹಿಮೆ ಈ ತಂಬೂರಿದು ಅಂದ್ರು. ಇದಕ್ಕೆ ಇನ್ನೊಂದು ಮಹಿಮೆ ಇದೆ. ಯಾವ್ದ ಈ ವೀಣೆಯನ್ನು ತಾಕಿಸ್ತೀವೋ ಅದೆಲ್ಲ ಮಯ ಆಗ್ಬಿಡುತ್ತೆ ಸಂಕಷ್ಟಗಳೆಲ್ಲ. ಅದನ್ನ ಈ ತಂಬೂರಿ ನಿನ್ ಕೈ ಕೊಡ್ತೀನಿ, ತಗೊಂಡೋಗಿ ಆ ಕೃಷ್ಣ ನಿನ್ನ ಮಗನ ಹತ್ರ ಹೋಗಕ್ಕಾಗಲ್ಲ ಅಂತ ಅಳ್ತಾ ಇದೆಯಲ್ಲ, ಹೋಗಿ ಅವನಿಗೆ ಮುಟ್ಟಿಸ್ಬಿಡು, ಆ ಚೇಳೆಗಳೆಲ್ಲ ಮಯ ಆಗ್ಬಿಡುತ್ತೆ, ನಿನ್ ಮಗನ ಎತ್ಕೊಂಡ್ಬರ್ಬೋದಲ್ಲ ಅಂದ್ರು. ಅಂದ್ರು ನೋಡಿದ್ರ ಹೇಗಿದೆ ಕಲಿಯುಗ. ಪ್ಲಾನ್ ಹೇಳಿಕೊಟ್ಟು ಕೊಡ್ತೀನಿ ಅಂದ್ರು. ಯಶೋದೆ ಹತ್ರ ಹೋಗ್ಲಿಲ್ಲ ಅಂದ್ರು. ಯಾಕೆ ಎಂದ್ರು ನಾರದ್ರು. ನೋಡು ಮೃತ್ಯು ಭಯ ಎಷ್ಟಿರುತ್ತೆ ಅನ್ನೋದು. ದೂರ ಕೂತ್ಕೊಂಡು ಅಳ್ತೀವಿ ಅಷ್ಟೇ, ಅಯ್ಯೋ ಹೋಗ್ಬಿಟ್ಟು ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರ್ಯಾರೂ ಇಲ್ಲ. ಇದನ್ನೇ ಪುರಂದರದಾಸರು ಕಾತುರನಾಗಿ ಯಮ ಕೊಂಡೊಯ್ಯುವಾಗ ಪುರಂದರ ವಿಠಲ ನೀನಲ್ಲದೆ ಸಂಗತ ಯಾರಿಲ್ಲಯ್ಯ. ಹಿಂದಿಲ್ಲ ಸ್ವಾಮಿ ಮುಂದಿಲ್ಲ,
ಗೋವಿಂದ ನೀನಲ್ಲದೆ ಇಹ ಪರವಿಲ್ಲ. ಇದು ಪುರಂದರದಾಸ ಸ್ವಚ್ಛವಾಗಿ ಹೊಡೆದಿಟ್ಬಿಟ್ಟಿದ್ದಾರೆ. ನಾವು ಹೋಗುವಾಗ ನಮ್ಮ ಹಿಂದೆ ಬರತಕ್ಕಂಥ ಪಾಪ ಪುಣ್ಯವನ್ನು ತಗೊಂಡು ನಾವು ಹೊರಡಬೇಕೇ ವಿನಾ ಅಲ್ವಾ, ಯಾರು ನಮ್ಮ ಹಿಂದೆ ಬರೋದಿಲ್ಲ. ಅಲ್ಲ, ಗುರುಗಳು ಬರ್ತಾರಲ್ಲ ಆಚಾರ್ಯ, ಗುರುಗಳು ಬರ್ತಾರೆ, ಎಲ್ಲಿ ತಂಗ ಬರ್ತಾರೆ ಬರಲ್ಲ. ನಾವು ಅವ್ರು ಹೋದಾಗ ಹೋಗಲ್ಲ, ನಮ್ದೇನು ದೊಡ್ಡಸ್ಕೆ ಇಲ್ಲ. ಮತ್ತೆ ಬರೋದು ಯಾವುದು ಅಂದ್ರೆ ಅಜರ ಅಮರವತ್ ಪ್ರಾಜ್ಞ ವಿದ್ಯಾಮರ್ತಂಚ ಸಾಧೇತ್ ಗೃಹೀವೈವ ಕೇಕೇಶು ಅಲ್ವಾ, ಮೃತ್ಯುನಾ ಧರ್ಮಮಾಚರೇತ್ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಅದೊಂದೇ ಬರೋದು, ಧರ್ಮವೊಂದೇ ನಮ್ಮ ಜೊತೆಯಲ್ಲಿ ಬರೋದು. ಧನಾನಿ ಭೂಮೌ ಪಶುವಶ್ಚ ಗೋಷ್ಠೆ ಭಾರ್ಯಾಗೃಹದ್ವಾರಿ ಜನಾ ಸ್ಮಶಾನೆ ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ ಜೀವಾನುಗೋ ಗಚ್ಚತಿ ಧರ್ಮ ಏಕ. ಧರ್ಮ ಒಂದೇ ಬರೋದು. ಆ ಮನಸ್ಸನ್ನು ಎಲ್ಲಿವರೆಗೆ ಮಾಡೋದಿಲ್ಲ ಅಲ್ಲಿವರೆಗೂ ಹೇಳಿದ್ದೆ ಹೇಳುತ್ತಾ ಕೇಳಿದ್ದೆ ಕೇಳುತ್ತಾ, ಮೊನ್ನೆ ಹೇಳಿದ್ನಲ್ಲ ಅದೇ ಹಣೆ ಬರುವೆ ನಮಗೆ, ಅದೇ ರಾಗ. ಹಾಗೆ ಯಾರಿಲ್ಲ, ಹತ್ರ ಹೋಗಲಿಲ್ಲ. ಆ ವೀಣೆ ಕೊಡ್ತೀನಿ ಅಂದ್ರೂ ಯಶೋದ ಹೋಗಲಿಲ್ಲ. ನಾರದರು ಹೇಳಿದ್ರು, ಹೋಗ್ಲಿ ಬಿಡು, ನೀವು ಹೋಗದೆ ಇದ್ರೆ ಬಿಡ, ನಾನಂತೂ ಬಿಡಕ್ಕಾಗಲ್ಲ, ನಿನ್ನ ಮಗನ್ನ ಸಂರಕ್ಷಣೆ ಮಾಡ್ತೀನಿ ಅಂತ ಅನ್ನಲ್ಲ. ಅವನು ಸರ್ವಜೀವ ಸಂರಕ್ಷಕ, ಅದರಿಂದ ನಾನೇ ಹೋಗ್ತೇನೆ ಅಂತ ಆ ವೀಣೆಯನ್ನು ತಗೊಂಡು ಹೋಗಿ ನಾರದರು ಮುಟ್ಸಿದ್ರಂತೆ. ನಮ್ಮ ಸ್ವಾಮಿ ನಾರದ್ರೆ ಯಾವಾಗ ಬಂದ್ರಿ ಅಂದಂತೆ. ಆಗ ಓಡ್ ಬಂದಂತೆ, ಮಗನೇ ಅಯ್ಯೋ ಸಿಕ್ಬಿಟ್ಟೇನೋ ಅಂತ ಎದೆಗೆ ಹಚ್ಕೋತಾ ಇದ್ದಾಳೆ ಅಂತ ಹೇಳ್ತಾರೆ. ನೋಡಿ ಹೇಳ್ತಾರೆ ಇವಾಗ, ಕೃಷ್ಣ ಸಿಕ್ಕಿದನೆಂದು ಎತ್ತಲಿಕ್ಕೆ ಹೋದರೆ ಮತ್ತೆ ಅಷ್ಟು ದೂರ ಬಿಗುತ್ತಾ ಓಡಿ ಹೋದನು. ನಾರದರು ನನ್ನ ಸಂರಕ್ಷಣೆ ಮಾಡಿದ್ದು ನೀನಲ್ಲ, ನೀ ನನ್ನ ಮುಟ್ಬೇಡ ಅಂತ ನಮ್ಮ ಸ್ವಾಮಿ ದೂರ ಹೊಟ್ಟೋದ್ನಂತು. ನಾರದರು ನನ್ನ ರಕ್ಷಣೆ ಮಾಡಿದ್ದು, ನೀ ಬಂದ್ಯಾ ಕೂಗಿದಾಗ ನೀ ಬರಲಿಲ್ಲ, ಯಾರಿಗೆ ಯಾರು ಅವನು ಹೇಳಕ್ ಶುರು ಮಾಡ್ಬಿಟ್ಟ ಸ್ವಾಮಿ. ದೂರ ನಿಂತ್ಕೊಂಡಂತೆ, ಅಯ್ಯೋ ಹಾಗನ್ಬೇಡಪ್ಪ ಕೃಷ್ಣ ಅಂತ ಹತ್ತಿರ